ಇಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಬೆಳೆಸಿಲ್ಲ, ಇವ್ರು ಬೆಳೆಸಿಲ್ಲ, ಅಲ್ಲರಿ ನಾನು ಬೆಳೆಸಿಲ್ಲ, ಇವರೆಲ್ಲ ಸೋತ್ಕೊಂಡು ಕೂತಾರಲ್ಲ, ಅವ್ರವ್ರ ಕಾರಣಕ್ಕೋಸ್ಕರ ಅವ್ರು ಸೋತ್ಕೊಂಡು ಕೂತಿರೋದೇ ಹೊರತು ಪ್ರತಾಪ್ ಸಿಂಹ ಯಾರನ್ನಾರು ಉಂಟಲ್ಲ ನೀವು ಸೋತ್ಕೊಳ್ಳೋಂಥ ಕೆಲಸ ಮಾಡಿದ್ದು ನಾನು ಹೇಳ್ತೀನಿ. ನನಗೆ ಟಿಕೆಟ್ ಬಂದು ನಾನು 2 ರಿಂದ 3 ಲಕ್ಷ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ನಾನು ಹೇಳ್ತೀನಿ. ನನ್ನ ಕೆಲಸದಿಂದ ಗೆಲ್ತೀನಿ ಅಂತ ಹೇಳ್ತೀನಿ. ನೀವು ಯಾರಾದ್ರು ಸೋತಿದ್ರೆ ನಿಮ್ಮ ಉದಾಸೀನ ಇರ್ಬೋದು ಅಥವಾ ನಿಮ್ಮ ಕೆಲವು ನಡತೆಗಳಿಂದ ನೀವು ಸೋತಿರ್ಬೋದು ಅಷ್ಟೇ. ಅದಕ್ಕೆ ನಾನು ಕಾರಣ ಆಗಿರಲ್ಲ. ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ 28 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಅವ್ರವ್ರ MP ಪರವಾಗಿ ನಿಂತಿದ್ದಾರೆ. ಯಾವ MPಗೆ ಅವ್ರವ್ರ ಕ್ಷೇತ್ರದಲ್ಲಿ ಜನ ಬಂದ್ಬಿಟ್ಟು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವನ ಜಾತಿಯವ್ರ ಆಚೆಗೂ ಕೂಡ ಯಾರು ಬಂದು ಕೇಳ್ತಾರೆ ಹೇಳಿ, ಶಕ್ತಿ ತುಂಬ ಜಾಸ್ತಿ ಆಗ್ತಿತ್ತು. ಹೀಗೆ ಇಲ್ಲ, ಏನು ಇವತ್ತೇನು ಭಾವುಕಾಗಬೇಕು ಅಂತ ಇರಲಿಲ್ಲ ನನಗೆ. ನೀವೆಲ್ಲ ಟಿವಿಯಲ್ಲಿ ಎಲ್ಲ ಪ್ರತಾಪ್ ಸಿಂಹ ಟಿಕೆಟ್ ಸಿಗುತ್ತೋ ಇಲ್ವಾ ನೋಡಿ, ಅದು ತಾಯಿ ನಿರ್ಧಾರ ಮಾಡ್ತಾಳೆ. ಇಲ್ಲಿವರೆಗೂ ಅವಕಾಶ ಕೊಟ್ಟಾಳೆ. ನಾನು ಐ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡೆಸ್ ಚಾಮುಂಡೇಶ್ವರಿ ಅಂಡ್ ಕಾವೇರಿ ಮಾತಾ, ಇಗ್ಗುತಪ್ಪ, ಹಾಗೆ ದ ಪೀಪಲ್ ಆಫ್ ಮೈಸೂರು ಮತ್ತು ಕೊಡಗು. ನೀವು ಇಷ್ಟು ಕೊಟ್ಟಿದ್ದೀರಿ, 10 ವರ್ಷ ಕೆಲಸ ಮಾಡೋ ಅವಕಾಶನ ನೀವು ಕೊಟ್ಟಿದ್ದೀರಿ. ನೀವು 30 ವರ್ಷದಲ್ಲಿ ಯಾರನ್ನ ರಿಪೀಟ್ ಮಾಡಿಲ್ಲ, ನನ್ನನ್ನು ರಿಪೀಟ್ ಮಾಡಿದ್ರಿ. ಇದಕ್ಕಿಂತ ನನಗೇನು ಮಾಡಲ್ಲ. ನಾನು ನಿಮ್ಮ ಮನೆ ಸುತ್ತೀನಿ, ನಾನು ಲೀಡ್ರ್ ಮನೆಗೆ, ನಾನು ಪೊಲಿಟಿಕಲ್ ಸರ್ವೈವಲ್ಗೋಸ್ಕರ ಯಾರ್ದ ಮನೆ ನಾನು ಸುತ್ತಲ್ಲ. ಇಷ್ಟು ನಾನು ಕೆಲಸವನ್ನು ಮಾಡಿದ್ದೀನಿ. ಜೊತೆಗೆ ಈ ಒಂದು ಗ್ರೇಟರ್ ಮೈಸೂರು ಕನಸು ಜೊತೆಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೂ ಕೂಡ ನಿನ್ನೆ ನಿತಿನ್ ಗಡ್ಕರಿ ಅವ್ರ ಹತ್ರ ಕೇಳಿದ್ದೀನಿ. ಕೊಡ್ತೀವಿ, ಕನ್ಸ್ಟ್ರಕ್ಷನ್ ಕಾಸ್ಟು 5,000 ಅಲ್ಲ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ಮಹದೇವಪ್ಪನವರಿದ್ದರು. ನನಗೆ ಖುಷಿ ಯಾಕಾಗುತ್ತೆ ಅಂತಂದರೆ, ನಮಗೆ ಸೈದ್ಧಾಂತಿಕವಾಗಿ ನಮ್ಮ ಭಿನ್ನಾಭಿಪ್ರಾಯ ಇರ್ಬೋದು. ಡಾಕ್ಟರ್ ಮಹದೇವಪ್ಪನವರು ನೆನ್ನೆ ಸ್ಟೇಜಲ್ಲಿ ನನಗೆ ಆ ಥರ ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಯಾವ ಥರ ಸುಮ್ಮನೆ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಬೆಳೆಸಿಲ್ಲ, ಇವ್ರು ಬೆಳೆಸಿಲ್ಲ, ಅಲ್ಲರಿ ನಾನು ಬೆಳೆಸಿಲ್ಲ, ಇವರೆಲ್ಲ ಸೋತ್ಕೊಂಡು ಕೂತಾರಲ್ಲ, ಅವ್ರವ್ರ ಕಾರಣಕ್ಕೋಸ್ಕರ ಅವ್ರು ಸೋತ್ಕೊಂಡು ಕೂತಿರೋದೇ ಹೊರತು ಪ್ರತಾಪ್ ಸಿಂಹ ಯಾರನ್ನಾರು ಉಂಟಲ್ಲ ನೀವು ಸೋತ್ಕೊಳ್ಳೋಂಥ ಕೆಲಸ ಮಾಡಿದ್ದು ನಾನು ಹೇಳಿದ್ನ. ಇವಾಗ ನಾಳೆ ಬೆಳಗ್ಗೆ ನನಗೆ ಟಿಕೆಟ್ ಬಂದು ನಾನು 2 ರಿಂದ 3 ಲಕ್ಷ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ನಾನು ಹೇಳ್ತೀನಿ. ನನ್ನ ಕೆಲಸದಿಂದ ಗೆಲ್ತೀನಿ ಅಂತ ಹೇಳ್ತೀನಿ. ನೀವು ಯಾರಾದ್ರು ಸೋತಿದ್ರೆ ನಿಮ್ಮ ಉದಾಸೀನ ಇರ್ಬೋದು ಅಥವಾ ನಿಮ್ಮ ಕೆಲವು ನಡತೆಗಳಿಂದ ನೀವು ಸೋತಿರ್ಬೋದು ಅಷ್ಟೇ. ಅದಕ್ಕೆ ನಾನು ಕಾರಣ ಆಗಿರಲ್ಲ. ನಾನು ಬರ್ಬೇಕಾದ್ರೆ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ 13 ಸೀಟ್ ಇತ್ತು BJPದು, ಇವತ್ತು 23 ಸೀಟ್ ಇದೆ. ಹಾಗಾದ್ರೆ ಕ್ರೆಡಿಟ್ ನನಗೆ ಕೊಡಿ. ಇದೆಲ್ಲ ಸುಮ್ಮನೆ ಬಂದ್ಬಿಟ್ಟು ಕಾರ್ಯಕರ್ತರ ಮೊನ್ನೆ ನಮ್ಮಲ್ಲಿ ಇದಾಯಿತು, ಏನು ಅಭಿಪ್ರಾಯ ಸಂಗ್ರಹಣೆಗೆ ಈಶ್ವರಪ್ಪನವ್ರು ಬಂದಿದ್ರು. ಕಾರ್ಯಕರ್ತರು ಯಾರ ಪರ ನಿಂತಿದ್ದಾರೆ? ನೆನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ಕಾರ್ಯಕರ್ತರು ಯಾರಿಗೆ ಜೈಕಾರಕ್ಕೆ ಹೋಗಿದ್ರು? ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಕ್ಯಾಂಪೇನ್ ನಡೀತಾ ಇದೆಯಲ್ಲ, ಯಾಕೆ ಮಾಡ್ತಾ ಇದ್ದಾರೆ? ಯಾವ ಕ್ಷೇತ್ರದಲ್ಲಿ ಈ ವ್ಯಕ್ತಿ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ 28 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಅವ್ರವ್ರ MP ಪರವಾಗಿ ನಿಂತಿದ್ದಾರೆ ನೀವು ಹೇಳಿ ನೋಡೋಣ. ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು, ಅವನಿಗೆ ಅವಕಾಶ ಮಾಡಿಕೊಡ್ಬೇಕು, ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದ್ದಲ್ಲ. ಈ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಸ್ಥಾನಮಾನನೂ ಅಲ್ಲ. ನಿಮ್ಮ ಹೃದಯದಲ್ಲಿ ಸೀಟ್ ಕೊಟ್ಟಿದ್ದೀರಲ್ಲ, ನಂಗೆ ಸಾಕು. ಅದು ನನಗೆ ನಾಳೆ ಬೆಳಗ್ಗೆ ಪಾರ್ಟಿಯಿಂದ ಸೀಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಏನೇ ಆಗಲಿ ನೀವು ನನಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಲ್ವಾ, ಇದು ಸಾಕು. ಎಷ್ಟೋ ಪಾಲಿಟಿಷಿಯನ್ಸು 40 ವರ್ಷ 50 ವರ್ಷ ಪಾಲಿಟಿಕ್ಸ್ ಮಾಡಿ ಅನಾಮಧೇಯರಾಗಿ ಸತ್ತೋಗ್ತಾರೆ. ಏನು ಸಾಧನೆ ಇರಲ್ಲ. ಏನು ಅವರು ನನಗೆ ಕೆಲವು ಶಬ್ದನ ಹೇಳಕ್ಕೆ ಹೋದರೆ ತಪ್ಪಾಗಿ ಅದನ್ನು ಭಾವಿಸ್ಬಿಟ್ಟು ಮೀಡಿಯಾದವ್ರು ಇದು ಮಾಡ್ತಾರೆ. ಅವ್ರ ಸಾಧನೆ ಏನೂ ಇರಲ್ಲ. ಅವ್ರ ಸುತ್ತಮುತ್ತಲ ಆಚೆಗೆ ಅವ್ರ ಸಾಧನೆ ಏನೂ ಇರಲ್ಲ. ಜನನೂ ಏನು ಹೇಳಕ್ಕೆ ಜನಕ್ಕೂ ಏನೂ ಇರಲ್ಲ. ಆದರೆ ನೀವು ನನಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ, ಇವತ್ತು ನನ್ನ ಕ್ಷೇತ್ರದ ಆಚೆಗೆ ಎಲ್ಲೋ ಮಂಗಳೂರವರು, ಎಲ್ಲೋ ಉಡುಪಿಯವರು, ಎಲ್ಲೋ ಚಿಕ್ಕಮಗಳೂರವರು, ಎಲ್ಲೋ ಕಾರವಾರದವರು, ಎಲ್ಲೋ ರಾಯಚೂರವರು, ಎಲ್ಲೋ ನಿಮಗೆ ಬಳ್ಳಾರಿಯವರು ಇರ್ಬೋದು, ಎಲ್ಲೋ ವಿಜಯಪುರದವ್ರು ಇರ್ಬೋದು, ಎಲ್ಲೋ ರಿಸರ್ವ್ ಕ್ಷೇತ್ರದವ್ರು ಕೂಡ ನೀ ಬಾ ಅಂತ ಹೇಳ್ತಿರಲ್ಲ. ಅಂದರೆ ನಿಮಗೆ ಪ್ರತಾಪ್ ಸಿಂಹ ನಿಮ್ಮನೆ ಕೆಲಸದವನ ಥರ ಮಾಡ್ತಾನೆ, ದುಡಿತಾನೆ, ಅವನು ಹೇಳಿದ್ದನ್ನು ಮಾಡ್ತಾನೆ, ಅವನಾಗೆ ಹೇಳಿ ಅವನಾಗೆ ಅದನ್ನು ಅಚೀವ್ ಮಾಡ್ತಾನೆ ಅನ್ನೋ ವಿಶ್ವಾಸನ ನೀವು ನನ್ನ ಮೇಲೆ ಇಟ್ಕೊಂಡಿದ್ದೀರಲ್ಲ. ಇದ್ರ ಮುಂದೆ ಯಾವ ಸ್ಥಾನನೂ ಬೇಕಾಗಿಲ್ಲ, ಯಾವ ಸೀಟು ಇದಕ್ಕಿಂತ ದೊಡ್ಡದಲ್ಲ. ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ದೀರಲ್ಲ ಈ ಪ್ರೀತಿನೇ ಸಾಕು ನನಗೆ. ನಾನು ಅದಕ್ಕೆ ನಿಮಗೆ ತುಂಬ ಜನ ನೀವು ಪ್ರೀತಿಯಿಂದ ನನಗೆ ಟ್ವೀಟ್ ಮಾಡಿದೆ, ಸರ್ ನಿಮಗೆ ಸಿಗಲಿ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ನನಗೆ, ಸರ್ ಮಾದಾಪುರ ಇದಕ್ಕೆ ಹೋಗಿದ್ದೆ, ನಾನು ಬೆಟ್ಟಕ್ಕೆ ಹೋಗಿದ್ದೆ, ನಿಮ್ಗೆ ಹಾರೈಕೆ ಮಾಡ್ಕೊಂಡಿದ್ದೀನಿ ಸರ್. ನನಗೆ ನನ್ನೆ ಒಬ್ಬರು ಕಾಲ್ ಮಾಡಿದ್ರು, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀನಿ ಸರ್,
ನನಗೆ ಅಲ್ಲೊಂದು ಈಗ ಅರ್ಚನೆ ಆಗ್ತದೆ ಸರ್, ಫೋಟೋ ಕಳಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಎಷ್ಟು ದೇವಸ್ಥಾನಕ್ಕೆ ನೀವು ಹೋಗಿ ನೀವು ಪ್ರಾರ್ಥನೆಯನ್ನು ಇಟ್ಟಿದ್ರಲ್ವ, ನೀವು ಪ್ರಾರ್ಥಿಸಿದ್ರಲ್ಲ ನನಗೋಸ್ಕರವಾಗಿ, ಈ ಪ್ರೀತಿ ಎಷ್ಟು ಜನ ಸಿಗುತ್ತೆ ರೀ ಹೇಳಿ? ಎಷ್ಟು ಜನ MP ಗಳಿಗೆ ಈ ಪ್ರೀತಿ ಸಿಗ್ತಾ ಇದೆ? ಇಷ್ಟು ಕೊಟ್ಟಿದ್ರಲ್ಲ, 10 ವರ್ಷಕ್ಕೆ ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ, 10 ವರ್ಷಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಕ್ಷೇತ್ರದಾಚೆಗೂ ಕೂಡ ನಾನು ಸಂಪಾದನೆ ಮಾಡ್ಕೊಂಡಿಲ್ಲ. ಯಾವ MP ಗೆ ಅವ್ರವ್ರ ಕ್ಷೇತ್ರದಲ್ಲಿ ಜನ ಬಂದ್ಬಿಟ್ಟು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವನ ಜಾತಿಯವ್ರ ಆಚೆಗೂ ಕೂಡ ಯಾರು ಬಂದು ಕೇಳ್ತಾರೆ ಹೇಳಿ? ನಾನು ಯಾವತ್ತೂ ಜಾತಿ ಭಾವನೆನೂ ಮಾಡಿಲ್ಲ, ಯಾವತ್ತೂ ಆ ಥರ ಟ್ರೀಟು ಮಾಡಿಲ್ಲ. ನನ್ನ ಪರ್ಸನಲ್ ಸ್ಟಾಫಲ್ಲೂ ಕೂಡ ನಾನು ಯಾರೂ ಜಾತಿಗಳನ್ನ ಇಟ್ಕೊಂಡಿಲ್ಲ. ಎಲ್ಲ ಜಾತಿಯವರು ಇದ್ದಾರೆ ನನ್ನ ಜೊತೆ. ಕುರುಬರಿದ್ದಾರೆ, ಲಿಂಗಾಯತರಿದ್ದಾರೆ, ನಾಯಕರಿದ್ದಾರೆ, SC ಇದ್ದಾರೆ, ನನ್ನ ಜೊತೆ ಕೆಲಸ ಮಾಡೋರು. ನಾನು ಯಾವತ್ತೂ ಕೂಡ ನಾನು ಹಿಂದೂವಾಗಿ ಮಾಡಿದ್ದೀನಿ. ನಾನು ಎಲ್ಲರೂ ಪ್ರೀತಿಯಾಗಿ ಇಟ್ಕೊಂಡು ಹೋಗಿದ್ದೀನಿ. ನಾನು ಹನುಮಾನ್ ಜಯಂತಿ ಮಾಡ್ಬೇಕಾದ್ರೆ ನನ್ನ ಜೊತೆ ನನ್ನ SC ಹುಡುಗರು ನನ್ನ ಜೊತೆ ನಿಂತಿರೋರು. ಇವತ್ತು ನಾನು ಗಾಂಧಿನಗರಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅಣ್ಣ ಅಂತ ಕರೀತಾರೆ ನನ್ನನ್ನು. ನಾನು ಅವ್ರ ಮನೆಗೆ ಎಲ್ಲ ರಾಜಕಾರಣಿಗಳು ಕೂಡ ಯಾರ್ದೋ ಮನೆಗೆ ಇದಕ್ಕೆ ಮದುವೆ ಕರೆದ್ರೆ ಮದುವೆಗೆ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅಂತಂದ್ರೆ ಕವರ್ ಕೊಟ್ಬಿಟ್ಟು ಬರ್ತಾರೆ. ಆದರೆ ನಾನು ಅವ್ರದ್ದು ಮನೆಗೆ ಹೋಗ್ತೀನಿ, ಊಟ ಕೂತ್ಕೋತೀನಿ ಅವ್ರ ಜೊತೆ ನಾನು ಬೀಗರೂಟಿಗೆ ಹೋದಾಗ ಅವ್ರ ಜೊತೆ ಬೀಗರೂಟಕ್ಕೂ ನಾನು ಕೂತ್ಕೋತೀನಿ. ಅಣ್ಣ ನಮ್ಮ ಜೊತೆ ಬಂದು ಕೂತ್ಕೊಂಡಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಯಾರೋ ಬರಲ್ಲ. ನನ್ಗೆ ಆ ಥರ ನಂಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನನಗೆ ಆಗೋದಿಲ್ಲ. ಯಾಕಂದ್ರೆ ನಾನು ನನ್ನ ಹಾಸ್ಟೆಲ್ ಜೀವನದಿಂದಲೂ ಕೂಡ ನಾನು ಬೇರೆಯವ್ರ ಜೊತೆನೇ ಬೆಳೆದಿದ್ದು. ನನ್ನೆಲ್ಲರೂ ಬೆಳೆಸಿದ್ರು, ಎಲ್ಲ ಜಾತಿ ಜನಾಂಗದ ಬೆಳೆಸಿದ್ದಾರೆ. ಬ್ರಾಹ್ಮಣರುಗಳಂತೂ ತುಂಬ ಜನ ನನಗೆ ಆಶೀರ್ವಾದನ ಮಾಡಿ ಬೆಳೆಸಿದ್ದಾರೆ. ಲಿಂಗಾಯತರಲ್ಲೂ ನನಗೆ ಫಸ್ಟು ನಾನು ವಿಜಯ ಕರ್ನಾಟಕ ಬಿಟ್ಟು ಹೋಗ್ಲಿಕ್ಕೆ ಅಂತೇಳಿ ಹೇಳ್ಬಿಟ್ಟು ನನಗೆ ಉದಯ ಟಿವಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೊರಟೋಗ ನನ್ನನ್ನು ತಡೆದುಬಿಟ್ಟು ನಿನ್ನಂತೂ ಇಲ್ಲಿರಬೇಕು, ಪ್ರಿಂಟ್ ಮೀಡಿಯಾದಲ್ಲಿ ಇರಬೇಕು ಅಂತ ಹೇಳಿ ನನಗೆ ತಡೆದು ನನ್ನನ್ನು ಅಲ್ಲೇ ಉಳಿಸಿದಂಥವ್ರು, ನನ್ನ ಸ್ಯಾಲರಿನ ಇನ್ಕ್ರೀಸ್ ಮಾಡಿದವರು ಮಹಾದೇವಪ್ಪ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಎಡಿಟ್ರು. ನನಗೆ ವೇದಿಕೆ ಕೊಟ್ಟಂಥವ್ರು ನನಗೆ ವಿಶ್ವೇಶ್ವರ ಭಟ್ರು, ಎಲ್ಲ ಸೂರ್ ರಮಾಕಾಂತ್ ಸರ್ ಅವರೆಲ್ಲ ಇದ್ದರೂ ಕೂಡ ನನಗೆ ಪ್ರೀತಿ ಕೊಟ್ಟಂಥವ್ರು ಯಾರು? ವಿಜಯ್ ಸಂಕೇಶ್ವರ್ ಸಾಹೇಬರು, VRLನ ಮಾಲೀಕರು. ಅವ್ರನ್ನ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ನನ್ನ ಬೆಳೆಸಿದ್ದಾರೆ. ನನಗೆ ನನ್ನ ಫಾರ್ಮ್ಯಾಟಿವ್ ಡೇಸಲ್ಲೂ ಕೂಡ ಸ್ವಲ್ಪ ಅವ್ರ ವಿಷಯದಲ್ಲಿ ಸ್ವಲ್ಪ ಭಾವುಕಾದೆ ಅಷ್ಟೇ. ಇಲ್ಲಿ ಸಾಹೇಬರು ಸಂಕೇಶ್ವರ್ ಸಾಹೇಬರು ತುಂಬ ಪ್ರೀತಿಯಿಂದ ನನಗೆ ವೇದಿಕೆ ಕೊಟ್ಟರು, ಬೆಳೆಸಿದರು. ನನ್ನ ಬೈದಿದ್ದಾರೆ, ಕೆಲಸದಿಂದ ತೆಗಿಯಂತಲೂ ಹೇಳಿದ್ದಾರೆ. ನಾನು ಕೆಲವೊಂದು ಆರ್ಟಿಕಲ್ ಬರೆದಾಗ ಫೋನ್ ಮಾಡಿಬಿಟ್ಟು ಅದ್ಭುತವಾಗಿ ಬರೆದಿದ್ದೀಯ ಅಂತೇಳಿ ಹೇಳಿದ್ದಾರೆ. ನನಗೆ 23-24 ವರ್ಷದ ಹುಡುಗ ನಮ್ಮ ಮಾಲೀಕರು ಫೋನ್ ಮಾಡಿ ಇಷ್ಟು ಚೆನ್ನಾಗಿ ಬರೆದಿದ್ದೀಯ ಅಂತ ಹೇಳಿದಾಗ ಆ ಒಂದು ಶಕ್ತಿ ತುಂಬ ಜಾಸ್ತಿ ಆಗ್ತಿತ್ತು. ಹೀಗೆ ಇಲ್ಲ, ಏನು ಇವತ್ತೇನು ಭಾವುಕ ಆಗಬೇಕು ಅಂತ ಇರಲಿಲ್ಲ ನನಗೆ. ನಮ್ಮ ಸಂಕೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಿದ್ದೆ. ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಬೆಳೆಯುವಾಗ ಯಾರೊಬ್ಬರು ವೇದಿಕೆಯನ್ನು ಕೊಡ್ತಾರೆ. ಆ ವೇದಿಕೆ ಸಿಕ್ಕಾದ್ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ, ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ. ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರನ್ನ ಮರಿಬಾರ್ದು. ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವುಕನಾಗಿರ್ಬೋದು, ಬಟ್ ನನ್ನ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟ್ ಕೊಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ, ನಾನು ಬಂದು ಗೆಲ್ಸೋದ್ರಲ್ಲೂ ಪಾತ್ರ ಇದೆ. ಎಲ್ಲ ರೀತಿಯಲ್ಲೂ ನನ್ನ ಕೈ ಹಿಡಿದು ಬೆಳೆಸಿದ್ರು, ಎಲ್ಲ ಜಾತಿಯವರು ಬೆಳೆಸಿದರು. ವೀರಶೈವರು, ಬ್ರಾಹ್ಮಣರು, ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದ್ಮೇಲೆ ಎಲ್ಲ ಜಾತಿ ಜನಾಂಗದವರು, ಒಕ್ಕಲಿಗರು ಇರ್ಬೋದು, ಮತ್ತೆ ವೀರಶೈವರು ಇರ್ಬೋದು, ನಾಯಕ ಕಮ್ಯುನಿಟಿ ಇರ್ಬೋದು, ನಿಮ್ಮ ಕುರುಬ ಸಮಾಜದವರು ಕೂಡ ನನಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ, SC ಸಮಾಜದವ್ರಿಗೆ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ. ಎಲ್ಲರೂ ಬೆಳೆಸಿದ್ರಿ ನೀವು. ಹಾಗಾಗಿ ನಾನು ಇಲ್ಲಿ ಬಂದಾದ್ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ಲುವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ.